ಪ್ರತಿ ಜನವರಿ 10ನೇ ತಾರೀಕು ವರ್ಲ್ಡ್ ಹಿಂದಿ ಡೇ ಅಂತ 200 ದೇಶಗಳಲ್ಲಿ 500 ಕೋಟಿ ಖರ್ಚು ಮಾಡಿ ಇಂಡಿಯಾ ಗೌರ್ಮೆಂಟ್ ಮಾಡ್ತಾ ಇದೆ. ಇಂಡಿಯಾ ಗೌರ್ಮೆಂಟ್ ದುಡ್ಡು ಅಂದರೆ ಅದು ಉತ್ತರ ಪ್ರದೇಶದ ದುಡ್ಡಲ್ಲ, ಬಿಹಾರದ ದುಡ್ಡಲ್ಲ, ಇಲ್ಲ ಇನ್ನೆಲ್ಲೋ ಬೇರೆ ಕಡೆಯಿಂದ ಬಂದಿರೋದಲ್ಲ. ಎಲ್ಲವೂ ನಮ್ಮ ತೆರಿಗೆ ದುಡ್ಡು. ಯಾಕೆ ನಮ್ಮ ತೆರಿಗೆ ದುಡ್ಡು ಅಂತ ಹೇಳ್ತೀನಿ ಅಂದರೆ, ಹೈಯೆಸ್ಟ್ ತೆರಿಗೆ ಕಟ್ಟುವಂಥವರು ಕನ್ನಡದವರು, ಅದಾದಮೇಲೆ ತಮಿಳವರು, ತೆಲುಗುವರು, ಮಲಯಾಳಂ ಅವರು, ಬೇರೆಯವರು ಕಟ್ಬೋದು. ಆದರೆ ಅವ್ರಿಗೆ ಕಟ್ಟುವ ತೆರಿಗೆಗಿಂತ ಹೆಚ್ಚು ತೆರಿಗೆನ ನಾವು ಹೆಚ್ಚು ದುಡ್ಡನ್ನು ಅನುದಾನನ ಕೊಡ್ತಾ ಇದ್ದೀವಿ. ಅಂಥದ್ರಲ್ಲಿ ಒಂದು ಕನ್ನಡಕ್ಕೆ ₹1 ಕೊಡೋದಿಲ್ಲ, ತಮಿಳಿಗೂ ಕೊಡೋದಿಲ್ಲ, ಮಲಯಾಳಂಗೆ ಕೊಡೋದಿಲ್ಲ. ಇವ್ರು ಕೊಡ್ತಾ ಇರೋದು ಯಾವುದಕ್ಕೆ? ಹಿಂದಿಗೆ ಮಾತ್ರನೇ. ಜನವರಿ 10ನೇ ತಾರೀಕು 500 ಕೋಟಿ ಖರ್ಚು ಮಾಡಿ 200 ದೇಶಗಳಲ್ಲಿ ವರ್ಲ್ಡ್ ಹಿಂದಿ ಡೇ ಆಚರಿಸ್ತಾ ಇದ್ದಾರೆ. ಹಾಗಾಗಿ ಕಳೆದ ವರ್ಷ 2025ರಿಂದ ನಾವು ದ್ರಾವಿಡ ಕನ್ನಡಿಗರು ಚಳುವಳಿ ವತಿಯಿಂದ ಎಲ್ಲ ಕಡೆ ಬೇರೆ ಬೇರೆ ದೇಶದಲ್ಲಿ ಯಾರೆಲ್ಲ ಕನ್ನಡಿಗರು ನೆಲೆಸಿದ್ದಾರೆ ಅವರನ್ನು ಕನ್ವಿನ್ಸ್ ಮಾಡಿ ನಾವು ವರ್ಲ್ಡ್ ಕನ್ನಡ ಡೇನ ಆಚರಿಸ್ತಾ ಇದ್ದೀವಿ, ವಿಶ್ವ ಕನ್ನಡ ದಿನನ ಆಚರಿಸ್ತಾ ಇದ್ದೀವಿ ಜನವರಿ 10ರಂದು. ಇದನ್ನು ನೀವು ಕೂಡ ಬೆಂಬಲಿಸಬೇಕು ಮತ್ತು ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು. ಕರ್ನಾಟಕ ಸರ್ಕಾರ ಪ್ರಪಂಚದ ಮೂಲೆ ಮೂಲೆಯಲ್ಲಿರುವ ಕನ್ನಡಿಗರನ್ನು ಈ ವರ್ಲ್ಡ್ ಕನ್ನಡ ಡೇನೇ ಆಚರಿಸುವಂಗೆ ಮಾಡಬೇಕು. ಅದಕ್ಕೆ ಅನುದಾನನ ಕೊಡಬೇಕು. ಇನ್ನು ದುಬೈಯಲ್ಲಿ ಕನ್ನಡ ಸ್ಕೂಲ್ ಕಟ್ಟಿರೋದಕ್ಕೆ ಮೋದಿಯವರು ಹೊಗಳಿ ಹಾಳು ಮಾಡ್ಬೋದಂತೆ. ಆ ರೀತಿ ಹಾಳು ಮಾಡಿಬಿಡ್ತಾರೆ. ಹಾಗಾಗಿ ಮೋದಿಯವರೇ, ನೀವು ಹೇಳಿದ್ದೀರ ಕನ್ನಡ ನಮ್ಮ ಭಾಷೆ ಭಾಳ ಚಂದ ಹಾಗೆ ಹೀಗೆ ಅಂತೆಲ್ಲ, ಅದಕ್ಕೆ ಬೆಲೆ ಬರಬೇಕು ಅಂತ ಹೇಳಿದ್ರೆ ಈ ಒಂದು ವರ್ಲ್ಡ್ ಕನ್ನಡ ಡೇಗೆ ನೀವು ದುಬೈಯಲ್ಲಿ ಆಚರಿಸೋದಕ್ಕೂ ಈ ಇಂಡಿಯಾ ಗೌರ್ಮೆಂಟಿಂದ ಫಂಡ್ಸನ್ನು ಕೊಡಬೇಕು. ಹಿಂದಿಗೆ ಎಷ್ಟು ಕೊಡ್ತೀರಾ ಅಷ್ಟೇ ಫಂಡ್ಸನ್ನು ಕನ್ನಡಕ್ಕೂ ಕೊಡಬೇಕು. ಮತ್ತು ಇನ್ನು 199 ದೇಶಗಳೇನಿದೆ ಅಲ್ಲೆಲ್ಲ ಹಿಂದಿಗೆ ಎಷ್ಟು ಕೊಡ್ತಾ ಇದ್ದೀರಾ ವರ್ಲ್ಡ್ ಹಿಂದಿ ಡೇ ಆಚರಿಸೋದಕ್ಕೆ, ಕನ್ನಡ ಡೇ ಆಚರಿಸೋದಕ್ಕೂ ಕೂಡ ಅಷ್ಟೇ ಪ್ರಮಾಣದ ಅನುದಾನನ ಕೊಟ್ಟರೆ ಮಾತ್ರ ಮೋದಿಯವರೇ ನಿಮ್ಮ ಮಾತಿಗೆ ಬೆಲೆ ಇರುತ್ತೆ. ಇಲ್ಲ ಅಂತಂದರೆ ಮತ್ತೊಮ್ಮೆ ನಿಮ್ಮ ಬುದ್ಧಿ ಎಕ್ಸ್ಪೋಸ್ ಆಗುತ್ತೆ ಅಂತ ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ.